ನಮ್ಮ ತಾಯಿ ಭುವನೇಶ್ವರಿಯ ಹೆಮ್ಮೆ ಮಗ, ತಾಯಿ ಭಾರತ ಮಾತೆಯ ಹೆಮ್ಮೆ ಮಗ ಎಸ್ ಎಲ್ ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಪ್ರೇರೇಪಣೆ ಸದಾ ನಮ್ಮ ನಾಡಿಗಿರಲಿ. ಇನ್ನು ನೂರಾರು ಜನ ಎಸ್ ಎಲ್ ಭೈರಪ್ಪನವರ ಪ್ರೇರೇಪಣೆ ಪಡೆದು ನೂರಾರು ಎಸ್ ಎಲ್ ಭೈರಪ್ಪನವರ ರೀತಿಯಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ನಾಡಿನಲ್ಲಿ ಬೆಳೀಲಿ ಅಂತಲೂ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಿಮಗೆ ಯಾವ ರೀತಿ ಸ್ಫೂರ್ತಿಯಾಗಿದೆ? ನಿಜಕ್ಕೂ ಹೇಳಬೇಕು ಅಂದರೆ, ನಮ್ಮ ಹಲವಾರು ಸಂದರ್ಭದಲ್ಲಿ ಸಮಾಜದಲ್ಲಿ ಇತಿಹಾಸವನ್ನು ಉಲ್ಲೇಖ ಮಾಡಿ ನಮಗೆ ಅನ್ಯಾಯ ಆಗುವಂಥ ಎಲ್ಲ ಸಂದರ್ಭದಲ್ಲೂ ನಾಡಿಗೆ ಮಾರ್ಗದರ್ಶನವನ್ನು ಕೊಡ್ತಿದ್ದರು. ಇವತ್ತು ಏನೊಂದು ಮುಸಲ್ಮಾನರ ಕಾಲದಲ್ಲಿ ಆಡಳಿತದಲ್ಲಿ ಯಾವ ರೀತಿ ನರ ಹತ್ಯೆಗಳಾಗಿರುವಂಥದ್ದು ಅಥವಾ ನಮ್ಮ ಜನರನ್ನು ಕೊಂದಿರುವಂಥದ್ದಾಗಲಿ, ಅವರ ದೌರ್ಜನ್ಯ, ನಮ್ಮ ನಾಡಲ್ಲಿ ಅನುಭವಿಸಿರುವಂಥ ಹಲವಾರು ಕಷ್ಟ ಮತ್ತು ಸಮಸ್ಯೆಗಳನ್ನು ಭಾಳ ಉತ್ತಮವಾಗಿ ಬಿಂಬಿಸಿರುವಂಥ ವಿಚಾರಗಳನ್ನು ನಾವು ನೋಡಿರುವಂಥದ್ದಿದೆ. ಮತ್ತು ನಮ್ಮ ನಾಡಿನ ಹಲವಾರು ಸಾಹಿತ್ಯಗಳನ್ನು ಮತ್ತು ನೆಲದ ಗುಣಗಳನ್ನು, ನಮ್ಮ ಧರ್ಮವನ್ನು ಎತ್ತಿಡಿಯುವಂಥ ಕೆಲಸಗಳನ್ನು ಮತ್ತು ದಲಿತ ಅನ್ನುವಂಥದ್ದು, ನವೋದಯ ಅನ್ನುವಂಥ ಎಲ್ಲ ಈ ಕಾದಂಬರಿಗಳನ್ನು, ಸಾಹಿತ್ಯಗಳನ್ನು ಭಾಳ ಅದ್ಭುತವಾಗಿ ಬರೆದು ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರೋಂಥ ಈ ಮಹಾನ್ ವ್ಯಕ್ತಿ ನಿಜಕ್ಕೂ ಯಾವಾಗಲೂ ಒಂದು ಭರವಸೆದಾಯಕವಾಗಿ ಒಂದು ಶಕ್ತಿ ಯಾವಾಗಲೂ ಎದುರು ನೋಡ್ತಿರು ನಾಡಿನ ಜನತೆ. ಯಾವಾಗಲೂ ಎಸ್ ಎಲ್ ಭೈರಪ್ಪನವರು ಸಮಾಜದ ರಕ್ಷಣೆಗೆ ಬರುವಂಥವ್ರು. ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಧರ್ಮದಲ್ಲಿ ಕೆಲವರು ಮನ ಬಂದಂತೆ ತೆಗೊಳ್ಳುವಂಥ ಕೆಲಸಗಳು ಮಾಡ್ತಿರು. ಅಂತ ಯಾರೇ ತೆಗೊಳ್ಳುವಂಥ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟು ಏನು ನಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಭಾಳ ಬಲವಾಗಿ, ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮತ್ತು ತಿಳುವಳಿಕೆ ಕೊಡುವಂಥ ಕೆಲಸವನ್ನು, ಮನ ಬಂದಂತೆ ಮಾತಾಡ್ತಿರೋಂಥ ವ್ಯಕ್ತಿಗಳಿಗೆ ಮನವರಿಕೆ ಮಾಡುವಂಥ ಕೆಲಸಗಳನ್ನು ಮಾಡಿರುವಂಥದ್ದಿದೆ. ಇವತ್ತು ಅವರು ನಿಜಕ್ಕೂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು. ಜ್ಞಾನಪೀಠ ಪ್ರಶಸ್ತಿ ಒಂದು ಸಿಗದಿದ್ದು ಒಂದು ದೊಡ್ಡ ನಷ್ಟವಾಗಿದೆ. ಹಾಗಾಗಿ ಇಡೀ ನಾಡಿನ ಪ್ರತಿಯೊಬ್ಬ ಕನ್ನಡಿಗ ಅಥವಾ ಭಾರತದ ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಭಾಳ ದೊಡ್ಡ ನಷ್ಟವಾಗಿ, ಭಾಳ ನೋವಾಗಿದೆ. ಅವ್ರನ್ನ ಕಳ್ಕೊಂಡಿರೋಂಥದ್ದು ನಮಗೆಲ್ಲ ತುಂಬಲಾರ್ದ ನಷ್ಟವಾಗಿದೆ ಅನ್ನೋಂಥದ್ದಿದೆ. ಮತ್ತು ನಾನು ಅವರಿಗೆ ಸರಸ್ವತಿ ಸನ್ಮಾನ ಆದಾಗ, ಪ್ರಶಸ್ತಿ ಬಂದಾಗ ಮಲ್ಲೇಶ್ವರಂನಲ್ಲಿ ಕರೆದು ಅವರಿಗೆ ಸನ್ಮಾನ ಮಾಡೋಂಥ ಕೆಲಸವನ್ನು ಮಾಡಿ, ನಮ್ಮ ಮಲ್ಲೇಶ್ವರಂನಲ್ಲಿ ಅದೊಂದು ದೊಡ್ಡ ಸಾರಾಟ್ನಲ್ಲಿ ಕರ್ಕೊಂಬಂದು ಮೆರವಣಿಗೆಯನ್ನು ಮಾಡಿ ಅವರಿಗೆ ಗೌರವಿಸುವ